ನನ್ನ ಹೆಸರು ವೇಣುಗೋಪಾಲ್ ಅಂತ. ಅಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿದ್ದೀನಿ, ಜೊತೆಗೆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಮ್ಮ ITI ಅಂತ ಏನು ಕರಿತಾ ಇದೀವಿ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋಂಥದ್ದು, ಇದು DGET, ದೆಹಲಿಯ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಅಂಡರಲ್ಲಿ ಬರುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನ ರನ್ ಮಾಡ್ತಿರೋದು. ಬಟ್ ಎಲ್ಲಾ ಸ್ಕೀಮು ನಮ್ಮಲ್ಲಿರುವಂಥ ಟ್ರೈನಿಂಗ್ ಸ್ಕೀಮ್ ಎಲ್ಲಾನು ದೆಹಲಿ ಸರ್ಕಾರ ಏನ್ ನಡೀತದೆ, ಕೇಂದ್ರ ಸರ್ಕಾರ ಏನ್ ನಡೀತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಡೀ ಇಂಡಿಯಾ ನಮ್ಮ ಸ್ಕೀಮ್ ಒಂದೇ ಇದೆ, ಎಲ್ಲಾ ಸ್ಟೇಟ್ಗಳಲ್ಲೂ ಒಂದೇ ಸಾರಿ ಎಕ್ಸಾಮಿನೇಷನ್ ನಡೆಯುತ್ತೆ, ಒಂದೇ ಸಿಲೆಬಸ್ ಇದೆ, ಕೋರ್ಸ್ಗಳು ಎಲ್ಲ ಕಡೆ ಒಂದೇ ಪ್ಯಾಟರ್ನ್ ಆಗಿದೆ. ಸರಿ, ನಮ್ಮಲ್ಲಿರುವಂಥ ಕೋರ್ಸ್ಗಳೇನಿವೆ SSLC ಆದ್ಮೇಲೆ ಇರುವಂಥ ಕೋರ್ಸ್ಗಳಿವು. ನಮ್ಮಲ್ಲಿ ಮಾಡ್ಕೊಳ್ಳೋಂಥ ಈ ಕೋರ್ಸ್ಗಳಿಗೆ NSQF ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ಅಂಡರ್ ಅಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ ತಗೊಳ್ಳೋಂಥ ವಿದ್ಯಾರ್ಥಿಗಳು ಇಡೀ ಇಂಡಿಯಾ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ತಗೋಬಹುದು. ಆ ತರದ ಒಂದು ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡು ಸೇರಿ ರನ್ ಮಾಡ್ತಾ ಇದೆ. ಇಲ್ಲಿ ಗೌರ್ಮೆಂಟ್ ITI ಹೊಸಕೋಟೆ 2008ರಲ್ಲಿ ಸ್ಟಾರ್ಟ್ ಆದಂತ ಈ ಒಂದು ಗೌರ್ಮೆಂಟ್ ITI 2012ರಲ್ಲಿ ಈ ಬಿಲ್ಡಿಂಗ್ ಗೆ ಶಿಫ್ಟ್ ಆಯಿತು. ಶ್ರೀಯುತ ಬಚ್ಚೇಗೌಡರು ಮಿನಿಸ್ಟರ್ ಆಗಿದ್ದಾಗ ಈ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿಗೆ ITI ಅನ್ನ ಶಿಫ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಉತ್ತಮವಾದಂತ ಸ್ಟಾಫ್ ಇದೆ, ಒಳ್ಳೆ ಕೋಚಿಂಗ್ ಇದೆ, ಎಲ್ಲ ಫೆಸಿಲಿಟಿ ಇರುವಂತ ಈ ನಮ್ಮ ITI ನಲ್ಲಿ 1 ವರ್ಷ ಮತ್ತೆ 2 ವರ್ಷದಕ್ಕೆ ಸಂಬಂಧಿಸಿದಂತಹ 5 1 ವರ್ಷದ ಕೋರ್ಸ್ಗಳು ಮತ್ತೆ 7 2 ವರ್ಷದ ಕೋರ್ಸ್ಗಳು ನಮ್ಮಲ್ಲಿವೆ. ಸರ್, ಒಟ್ಟಾರೆ 1 ವರ್ಷದ ಕೋರ್ಸ್ ಆಗ್ಲಿ ಅಥವಾ 2 ವರ್ಷದ ಕೋರ್ಸ್ ಆಗ್ಲಿ ಇಲ್ಲಿ ಟ್ರೈನಿಂಗ್ ತಗೊಂಡಂತ ವಿದ್ಯಾರ್ಥಿಗಳಿಗೆ NTC ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ NSQF ಅಂಡರ್ ಅಲ್ಲಿ ಸಿಗೋದ್ರಿಂದ ಈ ಮೊದಲೇ ನಾನು ತಿಳಿಸಿದಾಗೆ ಇಡೀ ಪ್ರಪಂಚದಲ್ಲೇ ಯಾವುದೇ ದೇಶದಲ್ಲೂ ಕೆಲಸ ತಗೊಳ್ಳೋದಕ್ಕೆ ಎಲಿಜಿಬಲ್ ಇದೆ. ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ 10th ಪಾಸ್ ಕೆಲವು ಟ್ರೇಡ್ಗಳಿಗೆ, 10th ಫೇಲ್ ಕೆಲವು ಟ್ರೇಡ್ಗಳಿಗಿವೆ. ಅದರಲ್ಲಿ ನಾವು ಕೋರ್ಸ್ ಅನ್ನ ಟ್ರೇಡ್ ಅಂತ ಕರಿತೀವಿ. ಈ ಒಂದು ಫೆಸಿಲಿಟಿ ನಮ್ಮಲ್ಲಿದೆ. ಇಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ 1 ವರ್ಷದ್ದು ಮೆಕ್ಯಾನಿಕ್ ಡೀಸೆಲ್, ವೆಲ್ಡರ್, ಇಂಜಿನಿಯರಿಂಗ್ ಡಿಸೈನ್ ಅಂಡ್ ಟೆಕ್ನಿಷಿಯನ್, ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಅಂತ ಒಂದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕಂಟ್ರೋಲ್ ಅಂಡ್ ಆಟೋಮೇಷನ್ ಅಂತ 1 ವರ್ಷದ ಕೋರ್ಸ್ಗಳಿವೆ. 2 ವರ್ಷದರಲ್ಲಿ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ವರ್ಚುವಲ್ ಅನಲೈಸಿಸ್ ಅಂಡ್ ಡಿಸೈನರ್, ದೆನ್ CNC ಟ್ರೈನಿಂಗ್ ಅಂತ ಇಷ್ಟು ಕೋರ್ಸ್ಗಳು ನಮ್ಮಲ್ಲಿವೆ. ಇದಕ್ಕೆ ಟಾಟಾ ವತಿಯಿಂದ ಅಂದ್ರೆ ಉದ್ಯೋಗ ಯೋಜನೆ ಅಡಿನಲ್ಲಿ ಸುಮಾರು 37 ಕೋಟಿಗಳಷ್ಟು ಖರ್ಚು ಮಾಡಿ ಇಲ್ಲಿ ಒಂದು ಉತ್ತಮವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಸರ್ಕಾರದಿಂದ. ನಮ್ಮಲ್ಲಿ ಇಷ್ಟು ಕೋರ್ಸ್ಗಳು ರನ್ನಿಂಗ್ ಇವೆ, ತುಂಬಾ ಚೆನ್ನಾಗಿ ಇನ್ಸ್ಟಿಟ್ಯೂಟ್ ನಡೀತಾ ಇದೆ. ಬಟ್ ಅನುಕೂಲಗಳೇನಿವೆ ಅಂದ್ರೆ ಇಲ್ಲಿ ಬರೀ 1250 ರೂಪಾಯಿ ಫೀಸ್ಗೆ 1 ವರ್ಷ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. 2 ವರ್ಷಕ್ಕೆ 2400 ರೂಪಾಯಿ ಫೀಸ್ ತಗೊಳ್ತಾ ಇದೀವಿ. ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡಿದೆ ಅದ್ರ ಪ್ರಕಾರ. ಸೀಟ್ ಸೆಲೆಕ್ಷನ್ ಎಲ್ಲಾನು ಕೌನ್ಸಿಲಿಂಗ್ ಅಲ್ಲಿ, ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಆಗುತ್ತೆ. ಸ್ಟೇಟ್ ರ್ಯಾಂಕಿಂಗ್ ಅನ್ನು ಉಪಯೋಗಿಸ್ಕೊಂಡು ನಾವು ಸರ್ಕಾರದ ಏನು ರಿಸರ್ವೇಶನ್ಸ್ ಕೋಟಗಳೇನಿವೆ ಅದ್ರ ಪ್ರಕಾರ ಫಿಲ್ ಮಾಡ್ತೀವಿ. ಸರ್ಕಾರದಿಂದ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ SC ST ಮಕ್ಕಳಿಗೆ ಇಲ್ಲಿ ಸುಮಾರಷ್ಟು ಬೆನಿಫಿಟ್ಸ್ ಅನ್ನು ಕೊಡ್ತಾರೆ. ಶೂ, ಯೂನಿಫಾರ್ಮು, ಟೂಲ್ ಕಿಟ್ಟು, ಕೆಲವೊಂದು ಸಾರಿ ಲ್ಯಾಪ್ಟಾಪ್ಗಳ ಸಮೇತ ಪ್ರಾವಿಷನ್ ಇದೆ. ಈ ವರ್ಷದಿಂದ ಹೆಣ್ಣು ಮಕ್ಕಳು ಯಾರು ಸೇರ್ಕೋತಾರೋ ಅವರಿಗೆ ಫ್ರೀ ಫೀಸ್ ಇದೆ. ಜೊತೆಗೆ 33% ಅಷ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ರಿಸರ್ವೇಶನ್ ಸೀಟ್ಸ್ ಇವೆ. ಈ ಪ್ಯಾಟರ್ನ್ ಅಲ್ಲಿ ನಾವು ಅಡ್ಮಿಷನ್ ಮಾಡ್ತಿದೀವಿ. ಆಲ್ರೆಡಿ ಆನ್ಲೈನ್ ಅಡ್ಮಿಷನ್ ಈಗ ಸದ್ಯಕ್ಕೆ ಪ್ರೆಸೆಂಟ್ ಕ್ಲೋಸ್ ಆಗಿದೆ. ಆಫ್ಲೈನ್ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಯಾರಾದ್ರೂ ಇಚ್ಛೆ ಪಡುವಂತವ್ರು ಇದ್ದರೆ ದಯವಿಟ್ಟು ಈ ಕಾಲೇಜಿಗೆ ಸೇರ್ಕೊಂಡ್ರೆ ಪಕ್ಕದಲ್ಲೇ 1 ಕಿಲೋಮೀಟರ್, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಹಾಸ್ಟೆಲ್ ಫೆಸಿಲಿಟಿನೂ ಇದೆ. ಫ್ರೀ ಹಾಸ್ಟೆಲ್ ಸರ್ಕಾರ ಮಾಡಿಕೊಟ್ಟಿದೆ. ಪ್ರತಿ ವರ್ಷ ಏಪ್ರಿಲ್, ಮೇ ಮತ್ತೆ ಜೂನ್ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗುತ್ತೆ. 100% ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಇದೆ. ನಮ್ಮಲ್ಲಿ ಈ ಹಿಂದೆ ಟ್ರೈನಿಂಗ್ ಆಗಿರುವಂತ 3 ವರ್ಷದ ಸ್ಟೂಡೆಂಟ್ಸ್ ಎಲ್ಲರೂ ಅಪಾಯಿಂಟ್ ಆಗಿದ್ದಾರೆ. ಜೊತೆಗೆ ಅಪ್ರೆಂಟಿಸ್ಶಿಪ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆಲ್ಮೋಸ್ಟ್ HAL, BEML, NAL, ISRO, DRDO, ಇಂಡೋಮೆಮೊ ಈ ತರದ ಕಂಪನಿಗಳು, IFB, ಬೆಲ್ ಈ ತರದ ಕಂಪನಿಗಳು ವಿಪರೀತ ಬಂದು ಇಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ. ಈ ತಿಂಗಳು 27ನೇ ತಾರೀಕು ಏರ್ವೇಸ್ ಅವ್ರು ಬಂದು ಕ್ಯಾಂಪಸ್ ಮಾಡ್ತಾ ಇದ್ದಾರೆ. 29ನೇ ತಾರೀಕು HAL ಅವ್ರಿಗೆ ಬಂದು ಕ್ಯಾಂಪಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈ ಹಿಂದಿನ ಯಾವುದೇ ವಿದ್ಯಾರ್ಥಿನೂ ಪೆಂಡಿಂಗ್ ಇಲ್ಲ, ಎಲ್ಲರದು ಅಪಾಯಿಂಟ್ ಆಗಿದೆ. 100% ಪ್ಲೇಸ್ಮೆಂಟ್ ಗ್ಯಾರಂಟಿನ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಕಂಪನಿಗಳು ಇಲ್ಲಿ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀವಿ. ದಯವಿಟ್ಟು ಅಡ್ಮಿಷನ್ ಆದ್ರೆ ITI ಆದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಇಂದಾನೆ ಅಪ್ರೆಂಟಿಸ್ಶಿಪ್ಗೆ ನಾವು ಕ್ಯಾಂಪಸ್ ಕೊಡ್ತಾ ಇದ್ದೀವಿ. ಅಲ್ಲಿ ನಮಗೊಂದು ಫೆಸಿಲಿಟಿ ಇದೆ. ಸುಮಾರು 18ರಿಂದ 20,000 ರೂಪಾಯಿ ಮಂತ್ಲಿ ಸ್ಟೈಫಂಡ್ ಅನ್ನ ಆಫರ್ ಮಾಡ್ತಾ ಇದ್ದಾರೆ ಬರುವಂತ ಕಂಪನಿಗಳು. ಅದು ಬಿಟ್ಟು ITI ಮುಗಿಸ್ಕೊಂಡಂತ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ ತಗೋತಾ ಇದ್ದಾರೆ. ಅಂದ್ರೆ 3ನೇ ಸೆಮಿಸ್ಟರ್ಗೆ ನೇರವಾಗಿ ಅಡ್ಮಿಷನ್ ಕೊಡ್ತಾ ಇದೀವಿ.
ಈ ಒಂದು ಫೆಸಿಲಿಟಿ ಸರ್ಕಾರ ಮಾಡಿಕೊಟ್ಟಿದೆ. ಅಪ್ರೆಂಟಿಶಿಪ್ ಅನ್ನ ನ್ಯಾಪ್ಸ್ ಅಂಡರ್ ನ್ಯಾಷನಲ್ ಅಪ್ರೆಂಟಿಶಿಪ್ ಪ್ರಮೋಷನ್ ಸ್ಕೀಮ್ ಅಂಡರ್ ಅಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ದಯವಿಟ್ಟು ಇದರ ಉಪಯೋಗನ ಪಡ್ಕೊಂಡು ಗೌರ್ಮೆಂಟ್ ITI ಹೊಸಕೋಟೆ ದೊಡ್ಡದುನ್ಸಂದ್ರದಲ್ಲಿರುವಂತಹ ITIಗೆ ಎಲ್ಲರೂ ಜಾಯ್ನ್ ಆಗೋದಕ್ಕೆ ವ್ಯವಸ್ಥೆ. ITI ಕಂಪ್ಲೀಟ್ ಆದ್ಮೇಲೆ ಇದನ್ನ PUC ಈಕ್ವಲೆಂಟ್ ಮಾಡಿದ್ರೆ ಸೊ ಸೈನ್ಸ್ ರಿಲೇಟೆಡ್ ಬಿಟ್ಟು ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟು ಬೇರೆದಕ್ಕೆ ಡಿಗ್ರಿಗೆ ಜಾಯಿನ್ ಆಗ್ಬೋದು, ಡಿಪ್ಲೊಮಾಗೆ ಲ್ಯಾಟರಲ್ ಎಂಟ್ರಿಗೆ ತಗೋಬಹುದು. ನ್ಯಾಷನಲ್ ಅಪ್ರೆಂಟಿಶಿಪ್ ಪ್ರಮೋಷನ್ ಸ್ಕೀಮ್ ಅಲ್ಲಿ ಇಂಡಿಯಾನಲ್ಲಿ ಯಾವುದೇ ಫ್ಯಾಕ್ಟರಿಗೆ ಅಥವಾ ಯಾವುದೇ ಕಂಪನಿಗೆ ಅಪ್ರೆಂಟಿಶಿಪ್ ಆಗಿ ಜಾಯ್ನ್ ಆಗ್ಬೋದು. ಈ ಒಂದು ಫೆಸಿಲಿಟೀಸ್ ಇದೆ. ಇಲ್ಲಿ ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ನುರಿತ ಟೀಚರ್ಸ್ ಇದ್ದಾರೆ. ತುಂಬಾ ಚೆನ್ನಾಗಿ ಇನ್ಸ್ಟಿಟ್ಯೂಟ್ ಅನ್ನ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿ ಯಾರಾದ್ರೂ ಅಡ್ಮಿಷನ್ ಆಗುವಂತವ್ರು ಬೇಗನೆ ಬಂದು ಅಡ್ಮಿಷನ್ ಆಗಿ ಅಂತ ಬೆಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.